ಬೆಂಗಳೂರು ಬುಲ್ಸ್ ಅಲ್ಲಿ ಈ ಒಂದು ಸೀಸನ್ ಎಲ್ಲಾನು ಕೂಡ ಮಿಸ್ಟ್ರಿಯಾಗಿ ಉಳ್ಕೋತಾ ಇದೆ. ಅದರಲ್ಲಿ ತುಂಬಾ ಜನಕ್ಕೆ ತುಂಬಾ ಕ್ವಶನ್ಗಳಿರುತ್ತೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ ಅಲ್ಲಿ ಆ ಒಂದು ಪರಿಸ್ಥಿತಿಗಳು ಕೂಡ ಹೋಗ್ತಾ ಇದೆ. ಎಲ್ಲಾನು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಾ ಇದೆ. ಅದರಲ್ಲಿ ಫಸ್ಟ್ ಒಂದು ಅಂಕುಶ್ ರಾತಿ ಬಗ್ಗೆ. ಅಂಕುಶ್ ರಾತಿ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಟೀಮಲ್ಲಿ ಅವರ ಇಲ್ಲ ಟೀಮ್ ಕಂಪ್ಲೀಟ್ ಆಗಿ ಬಿಟ್ಟವರ ಅಂತ ಎಲ್ಲೂ ಕೂಡ ಪ್ರಾಪರ್ ಆಗಿ ಅಪ್ಡೇಟ್ ಇಲ್ಲ. ಅವಾಗ ಎಲ್ಲಂದ್ರೆ ಎಲ್ಲೂ ಕೂಡ ಇಲ್ಲ. ಇದು ಫಸ್ಟ್ ಒನ್ ಮಿಸ್ಟ್ರಿ. ಬಿಕಾಸ್ ಸ್ಟಾರ್ಟಿಂಗು 2 ಮ್ಯಾಚಸ್ನ ಆಡ್ತಾರೆ, ಎರಡಕ್ಕೂ ಕೂಡ ಹೊಗೆ ಹಾಕೋತಾರೆ, ಕ್ಯಾಪ್ಟನ್ಸಿ ಕೊಡ್ತಾರೆ, ಮೇನ್ ಡಿಫೆಂಡರ್ ಅಂತ ತಗೋತಾರೆ. ಆದರೂ ಕೂಡ ಇವ್ರ ಕಡೆ ಏನು ವರ್ಕ್ ಆಗಲ್ಲ. ಮತ್ತು BC ರಮೇಶ್ ಮಾತು ಕೇಳಲ್ವಂತೆ, ಮತ್ತು ಏನೋ ಟೀಮಲ್ಲಿ ಗಲಾಟೆ ಅಂತ ಹೇಳ್ಬಿಟ್ಟು ಇವ್ರನ್ನ ಹಂಗೆ ಅಂತ ತೆಗೀತಾರೆ ಅಂತ ಅಪ್ಡೇಟ್ಗಳ ಬರ್ತಾ ಇದೆ, ರೂಮರ್ಸ್ ಬರ್ತಾ ಇದೆ. ಮತ್ತು ಇವರು ಟೀಮ್ನ ಅನ್ಫಾಲೋ ಮಾಡ್ತಾರೆ, ಅವರು ಹಾಕಿರೋ ಎಲ್ಲ ಪೋಸ್ಟು ಕೂಡ ಡಿಲೀಟ್ ಮಾಡ್ತಾರೆ. ಬಟ್ ಇವರು ಊರಿಗೆ ಹೋಗ್ಬಿಟ್ಟಿದ್ದಾರೆ, ಅಲ್ಲೋಗ್ಬಿಟ್ಟಿದ್ದಾರೆ, ಇಲ್ಲೋಗ್ಬಿಟ್ಟಿದ್ದಾರೆ ಅಂತ ರೂಮರ್ಸ್ ಬರ್ತಾ ಇದೆ. ಬಟ್ ಕಂಪ್ಲೀಟ್ ಆಗಿ ಬೆಂಗಳೂರು ಬುಲ್ಸ್ ಕಡೆಯಿಂದ ಒಂದು ಪೋಸ್ಟ್ ಇಲ್ಲ. ಪವನ್ ಶರಾವತ್ ಥರ ಹಾಕಿದ್ರಲ್ಲ ಆ ಥರ ಪೋಸ್ಟ್ಗಳಿಲ್ಲ. ಮತ್ತು BC ರಮೇಶ್ ಕಡೆಯಿಂದ ಕೂಡ ಅಪ್ಡೇಟ್ಗಳಿಲ್ಲ. ಮತ್ತು ಎರಡನೇ ಮಿಸ್ಟ್ರಿ, ಆಕಾಶ್ ಇಂಡನ ಏನು ಕೂರಿಸ್ತಾ ಇದ್ದಾರೆ ಅಂತ ತುಂಬ ಜನ ಫ್ಯಾನ್ಸ್ ಸಖತ್ತು ಕ್ವಶನ್ನ ರೈಸ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ನು ಆಕಾಶ್ ಇಂಡನ ನಾವು ತಗೊಂಡಿದ್ದು ಮೇನ್ ರೈಡರ್ ಆಗಿ. ಬಟ್ ಅವ್ರಿಗೆ 3 ಮ್ಯಾಚು ಸ್ಟಾರ್ಟಿಂಗಲ್ಲಿ ಚಾನ್ಸ್ನ ಕೊಟ್ಬಿಟ್ಟು, ಮತ್ತು ಅವರು ಫಸ್ಟ್ ಮ್ಯಾಚ್ ಚೆನ್ನಾಗೆ ಪರ್ಫಾರ್ಮ್ ಮಾಡ್ತಾರೆ ಆ್ಯಕ್ಚುಲಿ. ಅದಾದಮೇಲೆ 2 ಮ್ಯಾಚು ಕೂಡ ಪರ್ಫಾರ್ಮ್ ಮಾಡಲ್ಲ. ಮತ್ತು 3 ಕೂಡ ಹೊಗೆ ಹಾಕೊಳ್ಳುತ್ತೆ, ಆಟ್ರಿಕ್ ಸೋಲ್ ಆಗುತ್ತೆ. ಅವ್ರನ್ನ ಕೂರ್ಸಾದ್ಮೇಲೆ 4ಕ್ಕೆ 4 ಮ್ಯಾಚ್ನ ಗೆಲ್ತಾರೆ. ಅದಾದಮೇಲೆ 5ನೇ ಮ್ಯಾಚು ಇಲ್ಲ 7ನೇ ಮ್ಯಾಚ್ 8ನೇ ಮ್ಯಾಚ್ ಅವ್ರನ್ನ ಆಡಿಸ್ತಾರೆ. ಆ ಒಂದು ಮ್ಯಾಚಲ್ಲಿ ಕೂಡ ಹೊಗೆ ಹಾಕೊಳ್ಳುತ್ತೆ. ಬಟ್ ತುಂಬ ಜನ ಫ್ಯಾನ್ಸು ಕೇಳ್ತಾ ಇರೋದು ಒಂದೇ ಕ್ವಶನ್ನು, ಈ ಒಂದು ಸೀಸನ್ನು ಆಕಾಶ್ ಇಂಡನ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು ಬೆಂಗಳೂರು ಬುಲ್ಸ್ ಸ್ಕ್ವಾಡಲ್ಲಿ. ಸೊ ಅವ್ರನ್ನ ತಗೋಬಿಟ್ಟು ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂತ ಅವ್ರನ್ನ ಕೂರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರಿಗೇನಾದರೂ ಮೋಸ ಆಗ್ತಿದೆಯಾ ಬೆಂಗಳೂರು ಬುಲ್ಸ್ ಸ್ಕ್ವಾಡಲ್ಲಿ ಮತ್ತು BC ರಮೇಶ್ ಕಡೆಯಿಂದ ಅಂತ ತುಂಬ ಜನ ಕ್ವಶನ್ ಕೇಳ್ತಾ ಇದ್ದಾರೆ. ಹೌದು, ಬಿಕಾಸ್ ಈ ಒಂದು ಸೀಸನ್ ಅವ್ರನ್ನ ಮೇನ್ ರೈಡರ್ ಆಗಿ ತೊಗೊಂಡಿದ್ದು. ಮತ್ತು ಅವ್ರ ಕಡೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. PK ಆಡಿರೋದು, ಪುನೇರಿ ಪಲ್ಟನ್ಸ್ ಕೂಡ ಆಡಿದ್ದಾರೆ. ಪುನೇರಿ ಪಲ್ಟನ್ಸಲ್ಲಿ BC ರಮೇಶು ಕೂಡ ಅವ್ರ ಜೊತೆ ಇದ್ದಿದ್ದು. ಅವ್ರು ಯಾವ ಥರ ಆಡ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಿದ್ರೂ ಕೂಡ ಇವ್ರನ್ನ ಕೂರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದರೂ ಒಳಗಡೆ ನಡೀತಾ ಇದೆ ಅಂತ ತುಂಬ ಜನದ ಕ್ವಶನು. ನನಗಂತೂ ಗೊತ್ತಿಲ್ಲ ಇದು ಒಳಗಡೆ ಏನು ನಡೀತಾ ಇದೆಯೋ ಬಿಡ್ತಾ ಇದೆಯೋ ಅಂತ. ಬಟ್ ಇದು ಕೂಡ ಮಿಸ್ಟೇಕಾಗಿ ಉಳ್ಕೋತಾ ಇದೆ. ಬಟ್ ಅವ್ರನ್ನ ಕೂರಿಸಿದ್ಮೇಲೆ ಬೆಂಗಳೂರು ಬುಲ್ಸರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಯಾರನ್ನೇ ಕೂರಿಸ್ಲಿ ಬಿಡಲಿ, ಅದೊಂದು ಟೀಮ್ ಅಷ್ಟೇ. ಇವಾಗ ಒಂದು ಸ್ಕ್ವಾಡಲ್ಲಿ ಎಷ್ಟೇ ಜನ ಪ್ಲೇಯರ್ಸ್ ಇರಲಿ, ಬಟ್ ಯಾರು ಕ್ಲಿಕ್ ಆಗ್ತಾರೆ ಅವ್ರು ಮಾತ್ರ ಆಡಿಸ್ಬೇಕು ಅಂತ ಎಲ್ಲರ ಮೈಂಡ್ಸೆಟ್ಟು ಅದೇ ಥರ ಇದ್ದೇ ಇರುತ್ತೆ. ಸೊ ಅದೇ ಥರ ಕೆಲಸನ BC ರಮೇಶ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ತಪ್ಪಿಲ್ಲ. ಬಟ್ ಫ್ಯಾನ್ಸ್ ಕೇಳ್ತಾ ಇರೋದು ಈ ಥರ ಕ್ವಶನ್ಗಳು, ಅವ್ರನ್ನ ಆಡಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡ್ದ ಯಾವ ಮ್ಯಾಚಿಂದ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಕಡೆಯಿಂದ ಆ್ಯಕ್ಚುಲಿ ಪರ್ಫಾರ್ಮೆನ್ಸೇ ಬರ್ತಾಯಿಲ್ಲ. ಆವಾಗ ಅವ್ರು ಆಡಿಸ್ಬೇಕು ಅಂದರೆ ಪರ್ಫಾರ್ಮ್ ಮಾಡ್ಬೇಕು ತಾನೆ. ಸೊ ಈ ಥರ ಕ್ವಶನ್ಗಳು ಕೂಡ BC ರಮೇಶರು ಕೂಡ ರೈಸ್ ಮಾಡ್ಬೋದು, ಈ ಕಡೆ ಫ್ಯಾನ್ಸು ಕೂಡ ರೈಸ್ ಮಾಡ್ಬೋದು. ಆ ಥರ ಪರಿಸ್ಥಿತಿ ಆಗಿದೆ. ಮತ್ತು 3ನೇ ಅಪ್ಡೇಟ್ ಆಶೀಶ್ ಮಲಿಕ್ ಬಗ್ಗೆ. ಆಶೀಶ್ ಮಲಿಕ್ಗೆ ತುಂಬ ಇಂಜುರಿ ಆಯಿತು, ಶೋಲ್ಡರ್. ಆ್ಯಕ್ಚುಲಿ ಅವ್ರಿಗೆ ಇಂಜುರಿ ಆದಮೇಲೆ ಅವ್ರ ಕಡೆಯಿಂದ ಯಾವ ಥರ ಅಪ್ಡೇಟ್ಸ್ಗಳು ಬಂದಿಲ್ಲ. ಮತ್ತು ಬುಲ್ಸ್ ಕಡೆಯಿಂದನೂ ಕೂಡ ಯಾವುದೇ ಥರ ಪೋಸ್ಟ್ ಬಂದಿಲ್ಲ. ಮತ್ತು BC ರಮೇಶ್ ಕೂಡ ಇಲ್ಲೂ ಕೂಡ ಅಪ್ಡೇಟ್ಗಳನ್ನ ತಿಳಿಸಿಲ್ಲ. ಬಟ್ ಒಂದು ಕಡೆ ಮಾತಾಡಿದಾಗ BC ರಮೇಶ್ ಹೇಳ್ಕೊಂಡಿದ್ರು ಅವ್ರಿಗೆ ಇಂಜುರಿ ಆಗಿದ್ದು ನೆಕ್ಸ್ಟ್ ಮ್ಯಾಚು ಅವ್ರು ಆಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು ತುಂಬ ಒಂದು ಹೀಟ್ ಮೂಮೆಂಟಲ್ಲಿದ್ದಾರೆ. ಅವರು BC ರಮೇಶ್ಗೆ ಹೇಳಿದ್ದು ನಾನು ಆಡಲೇಬೇಕು ಸರ್, ನಾನು ಆಡ್ತೀನಿ, ಅದೇನಾದರೂ ಪರವಾಗಿಲ್ಲ, ನನಗೆ ಶೋಲ್ಡರ್ಗೆ ಟೇಪ್ ಹಾಕಿ ಇಲ್ಲ ಏನು ಮಾಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಆಡ್ತೀನಿ, ನನಗೆ ಯಾವ ಥರ ಪೇನ್ ಏನೋ ಕಾಣಿಸ್ಕೋತಿಲ್ಲ, ಅಷ್ಟೊಂದೇನು ಪೇನ್ ಇಲ್ಲ ಅಂತ ಹೇಳ್ಕೊಂಡಿದ್ರಂತೆ. ಅದನ್ನು ಮಾತ್ರ ಹೇಳ್ಕೊಂಡ್ರು. ಅದಾದಮೇಲೆ ಯಾವುದೇ ಥರ ಅಪ್ಡೇಟ್ಗಳಂತೂ ಇಲ್ಲ. ಬಟ್ ನೆಕ್ಸ್ಟ್ ಮ್ಯಾಚು ಗುಜರಾತ್ ಜೈಂಟ್ಸ್ ವಿರುದ್ಧ ಮ್ಯಾಚ್ ಇದೆ. ಬಟ್ ಗುಜರಾತ್ ಜೈಂಟ್ಸ್ ಅವರಂತೂ ಹೊಗೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಒಂದೇ ಒಂದು ಗೆದ್ದಿರೋದು, ಬಾಟಮಲ್ಲಿ ಕುತ್ಕೊಬಿಟ್ಟಿದ್ದಾರೆ, 12th ಪೊಸಿಷನಲ್ಲಿದ್ದಾರೆ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಒಂದು ಚಾನ್ಸ್ ಇದೆ. ಈ ಒಂದು ಮ್ಯಾಚಲ್ಲಿ ಗೆಲ್ಬೋದು ಪಕ್ಕ ಗೆಲ್ಬೋದು. ಅವ್ರ ಕಡೆ ಯಾವ ಥರ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇಲ್ಲ. ಬಟ್ ಲಾಸ್ಟ್ ಮ್ಯಾಚ್ ಥರ ಏನಾದರೂ ನಮ್ಮ ಡಿಫೆನ್ಸು ಸ್ವಲ್ಪ ವೀಕ್ ಆದರೂ ಕೂಡ ತಿಂದಾಕ್ತಾರೆ ಅವ್ರ ಕಡೆ. ಬಿಕಾಸ್ ಅವ್ರ ಕಡೆ ಒಳ್ಳೆ ಚೆನ್ನಾಗೇ ಇದೆ ಟೀಮು. ಬಟ್ ಮೊಹಮ್ಮದ್ ರಿಜಾ ಸದ್ಲು ಎಂಥ ಡಿಫೆಂಡರ್ ಅವ್ರ ಕಡೆಯಿಂದನೇ ಈ ಒಂದು ಸೀಸನ್ನು ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಆಗುತ್ತೆ. ಬ್ಯಾಡ್ ಸೀಸನ್ ಇದ್ದೇ ಇರುತ್ತೆ. ಬಟ್ ನೋಡೋದ ಈ ಒಂದು ಮಿಸ್ಟ್ರಿಗೆ ಯಾವಾಗ BC ರಮೇಶರು ಅಪ್ಡೇಟ್ಗಳನ್ನ ಕೊಡ್ತಾರೆ ಅಂತ. ಸೊ ನಿಮ್ಮ ಪ್ರಕಾರ ಇವಾಗ ಅಂಕುಶ್ ರಾತಿ ಬಗ್ಗೆ, ಆಕಾಶ್ ಇಂಡೆ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಬಟ್ ಆಶೀಶ್ ಮಲಿಕ್ ಬಗ್ಗೆ ಇದೆ ಯಾವುದೇ ಥರ ಅಪ್ಡೇಟ್ ಬಂದಿಲ್ಲ. ಅವ್ರಿಗೆ ಇಂಜುರಿ ಕಂಪ್ಲೀಟಾಗಿ ರಿಕವರಿ ಆಗಿದೆಯಾ, ಇಲ್ಲ ಯಾವ ಗ್ರೇಡಲ್ಲಿದೆ, ಸೀರಿಯಸ್ ಆಗಿದೆಯಾ ಇಲ್ವಾ ಅಂತ ಆ ಥರ ಅಪ್ಡೇಟ್ ಬಂದಿಲ್ಲ. ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಆನೆಸ್ಟಾಗಿ ಇವಾಗ ರಿಪ್ಲೈ ಕಾಮೆಂಟ್ ಕೂಡ ಮಾಡಬೇಕು. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟಂದ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ
ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ಬಟ್ ಯಾರು ಕೂಡ ಜಾಯ್ನೇ ಆಗೋಲ್ಲ. ಮತ್ತು ಪಕ್ಕದಲ್ಲೂ ಕೂಡ ಐಪ್ ಅಂತ ಇದೆ, ಕಾಮೆಂಟ್ ಪಕ್ಕದಲ್ಲಿ ಸ್ಲೈಡ್ ಮಾಡಿದ್ರೆ ಐಪ್ ಅಂತ ಬರುತ್ತೆ. ಗುದ್ದಿ ಕೆಚ್ಚಿ ಬಿಸಾಕಿ ಆ ಒಂದು ಕಾಮೆಂಟ್ನ ಐಪ್ ಬಟನ್ನ ಎಷ್ಟು ಪಾಯಿಂಟ್ ಆಗುತ್ತೋ ಅಷ್ಟು ಪಾಯಿಂಟ್ನ ಕೊಡಿ ಅಂತ ಹೇಳ್ತೀನಿ. ಸಿಗ್ತೀನಿ ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.